ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಕಾದಂಬರಿ ಮುಂದುವರಿದ ಭಾಗ. ಈಗಾಗಲೇ ಹಿಮವಂತನಿಗೆ ವಿಷಯವನ್ನು ತಿಳಿಸಿ ಪ್ರಾರ್ಥನಾ ಮತ್ತು ದೇವಿಬ್ಬರು ಕೂಡ ಹೊರಟಿದ್ದಾರೆ. ಆದರೆ ಅವ್ರು ಹೋದ್ಮೇಲೆ ಅವನ ಒಂದು ದೇಹದಲ್ಲಿ ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆಗಳು ಬೇರೆ ಬೇರೆ ರೀತಿಯ ರೂಪವನ್ನು ಪಡ್ಕೊಳ್ತಾ ಇದೆ. ಅಲ್ಲಿವರೆಗೂ ಆಗಿತ್ತು, ಇನ್ನು ಮುಂದಿಂದು ಪ್ರಾರ್ಥನಾಳನ್ನು ಈ ಕ್ಷಣದಿಂದ ದ್ವೇಷಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹಿಮವಂತ್. ಹಾಗಂತ ನಿರ್ಧರಿಸುತ್ತಿದ್ದಂತೆ ಹಿಮು ಅದೇಕೋ ನಿರಾಶನಾಗಿ ಬಿಟ್ಟ. ಮೈಯಲ್ಲಿ ಸಣ್ಣದೊಂದು ಶಕ್ತಿ ಸ್ಫುರಿಸಿದಂತಾಯಿತು. ಸಣ್ಣಗೆ ಆರಂಭವಾದ ಸಿಟ್ಟು ಸ್ವಲ್ಪ ಹೊತ್ತಿನಲ್ಲೇ ಮೈತುಂಬ ವಿಷವಾಗಿ ಪಸರಿಸಿದಂತಾಯಿತು. ತಟಕ್ಕನೆ ಎದ್ದು ನಿಂತ. ಕಾಲುಗಳಲ್ಲಿ ಬೆಳಗಿನ ಜಾವದ ನಿಶ್ಶಕ್ತಿ ಇಲ್ಲ. ಎಲ್ಲವೂ ತನ್ನ ಹಿಡಿತದಲ್ಲೇ ಇವೆ ಎನಿಸಿತು. ಇತ್ತಲಿಗೆ ನಡೆದು ಹೋಗಿ ಕರು ಬಿಟ್ಟು ಹಾಲು ಕರೆದ. ಅದೇಕೋ ತುಂಬ ಶ್ರದ್ಧೆಯಿಂದ ಕಾಫಿ ಮಾಡಿಕೊಂಡು ಕುಡಿದ. ಬಿಸಿಲ ಚಳಕ್ಕೆ ಮೈ ಬೆವತಿದೆ ಎನಿಸಿತು. ನೀರು ಕಾಯಿಸುವ ಕರೆಂಟಿನ ಬೈಲರಿಗೆ ಸ್ವಿಚ್ ಹಾಕುವ ಬದಲು ಪಾಂಗಿತವಾಗಿ ನೀರೊಳಗೆ ಉರಿ ಮಾಡಿ ಎಣ್ಣೆ ನೀರಿನ ಸ್ನಾನ ಮಾಡಬೇಕೆನಿಸಿತು. ಒಲೆ ಉರಿ ಮಾಡಲು ಕುಳಿತವನಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಗಿ ದಡದಡನೆ ಓಡಿ ಅಲಮಾರಿಯೊಂದರ ಕದ ತೆರೆದು 2.5 ವರ್ಷಗಳಿಂದ ಅತ್ಯಂತ ಜೋಪಾನವಾಗಿರಿಸಿದ್ದ ಪ್ರಾರ್ಥನಾಳ ಪತ್ರಗಳ ಕಟ್ಟೊಂದನ್ನು ಹೊತ್ತು ತಂದ. ಅವುಗಳನ್ನು ಇನ್ನೊಮ್ಮೆ ಓದಬೇಕು ಅಂತ ಕೂಡ ಅನಿಸಲಿಲ್ಲ. ಒಂದೊಂದನ್ನೇ ಶ್ರದ್ಧೆಯಿಂದ ಒಲೆಯ ಉರಿಯೊಳಕ್ಕೆ ಹಾಕತೊಡಗಿದ. ಕಟ್ಟ ಕಡೆಯ ಪತ್ರ ಉರಿಗೆ ತಳ್ಳುವ ಮೊದಲು ಮಾತ್ರ ಅವನ ಕೈ ಕಂಪಿಸಿತು. ದೇವರಿಗೆ ಯಾರಾದರೂ ಮೋಸ ಮಾಡುತ್ತಾರಾ ಎಂಬ ಒಂದೇ ಒಂದು ಸಾಲನ್ನು ಪತ್ರದುದ್ದಗಲಕ್ಕೂ ಬರೆದಿದ್ದಳು ಪ್ರಾರ್ಥನಾ. ನಿಂಗೊತ್ತಿಲ್ಲ, ದೇವರು ರಾಕ್ಷಸನಾಗುತ್ತಾನೆ ಪ್ರಾರ್ಥನಾ ಅಂತ ತನಗೆ ತಾನೇ ದೊಡ್ಡ ದನಿಯಲ್ಲಿ ಹೇಳಿಕೊಂಡ ಹಿಮವಂತ ಆ ಕಡೆಯ ಪತ್ರವನ್ನು ನೀರೊಳಗೆ ಎಸೆದು ಬಿಟ್ಟ. ಅದು ಪೂರ್ತಿಯಾಗಿ ಉರಿದು ಬೂದಿಯಾಗಿ ಪ್ರಾರ್ಥನಾಳ ಪ್ರತಿ ಅಕ್ಷರವು ಕರಗಿ ಆವಿಯಾಗಿ ಹೋಗುವ ಹೊತ್ತಿಗೆ ಹಿಮುವಿನ ಮೈಯಲ್ಲಿ ಹಿಂದೆಂದೂ ಇಲ್ಲದ ವಿಲಕ್ಷಣ ಶಕ್ತಿಯೊಂದು ಸ್ಫುರಿಸಿಬಿಟ್ಟಿತು. ಆಳುದ್ದದ ಮನುಷ್ಯನನ್ನು ಶುದ್ಧ ಕ್ರಿಮಿಯಂತೆ ಮಾಡಿ ಹಾಕಲು ಪ್ರೇಮದಂತಹ ಪ್ರೇಮಕ್ಕೆ ಒಂದು ರಾತ್ರಿ ಹಿಡಿಬೇಕಾದರೆ ಕ್ರಿಮಿಗಿಂತ ನಿರ್ಗತಿಕ ನಿತ್ರಾಣ ಸ್ಥಿತಿಯಲ್ಲಿದ್ದ ಅದೇ ಮನುಷ್ಯನಲ್ಲಿ ದೈತ್ಯ ಶಕ್ತಿ ತುಂಬಿಕೊಡುವುದಕ್ಕೆ ದ್ವೇಷವೆಂಬ 2 ಅಕ್ಷರಗಳ ಕ್ಷುಲ್ಲಕ ಭಾವಕ್ಕೆ ಕೆಲವೇ ನಿಮಿಷಗಳು ಸಾಕಲ್ಲವೇ? ನಿಜಕ್ಕೂ ನಾನು ಪ್ರಾರ್ಥನಾಳನ್ನು ಇಷ್ಟು ಮನಸಾರೆಯಾಗಿ ದ್ವೇಷಿಸುತ್ತೇನಾ ಕೇಳಿಕೊಂಡ. ಅಷ್ಟು ಮನಸಾರೆಯಾಗಿ ಪ್ರೀತಿಸಿದ್ದೇ ನಿಜವಾದರೆ ಇಷ್ಟು ಮನಸಾರೆಯಾಗಿ ದ್ವೇಷಿಸುವುದೂ ಹೌದು ಮತ್ತು ಅದೇ ಸರಿ ಎಂಬ ನಿರ್ಣಯಕ್ಕೆ ಬರುವುದರೊಳಗಾಗಿ ಹಿಮವಂತನ ಸ್ನಾನ ಮುಗಿದಿತ್ತು. ನೆತ್ತಿಯಿಂದ ಪಾದದ ತನಕ ಉದ್ದ ಝಳಕ. ಸೂತಕ ಕಳೆದುಕೊಂಡ ಗಳಿಗೆಯಲ್ಲಿ ಪ್ರತಿ ಮನುಷ್ಯನು ಮಾಡಬಯಸುವ ಮಹಾಮಜ್ಜನ. ಬಚ್ಚಲಿನ ಮಂಕು ಬೆಳಕಿನಲ್ಲಿ ಉದ್ದೋಕ್ಕೆ ಬೆತ್ತಲೆಯಾಗಿ ನಿಂತವನು ತನ್ನನ್ನೇ ಒಮ್ಮೆ ನೋಡಿಕೊಂಡ. ಈ ದೇಹ ಈ ತನಕ ಒಂದೇ ಒಂದು ಹೆಣ್ಣಿನೊಂದಿಗೆ ಸುಖಿಸಿಲ್ಲ, ಇನ್ನು ಸುಖಿಸುವುದೂ ಇಲ್ಲ. ಈ ಮನಸ್ಸು ಈ ತನಕ ಪ್ರಾರ್ಥನಾಳ ಹೊರತಾಗಿ ಮತ್ತೊಂದೇ ಒಂದು ಹೆಣ್ಣನ್ನು ಪ್ರೀತಿಸಿಲ್ಲ, ಇನ್ನು ಪ್ರೀತಿಸುವುದೂ ಇಲ್ಲ. ನನ್ನ ಮೈ ಮನಸ್ಸುಗಳಿನ್ನು ಜಾಗವಿರುವುದು ಕೇವಲ ದ್ವೇಷಕ್ಕೆ. ಈ ಬದುಕಿನಿಂದ ಇನ್ನು ಹೆಂಗಸು ಎಂಬ ಶಬ್ದ ರದ್ದಾದಂತೆ. ಐ ಹೇಟ್ ವುಮೆನ್. ಹಾಗಂತ ನಿರ್ಧರಿಸಿ ಅಲೆಮಾರಿನಿಂದ ಒಂದು ಸ್ವಚ್ಛವಾದ ಜುಬ್ಬಾ ಮತ್ತು ಒರಟಾದ ಜೀನ್ಸ್ ಪ್ಯಾಂಟ್ ತೆಗೆದು ಹಾಕಿಕೊಂಡು ತುಂಬ ಶ್ರದ್ಧೆಯಿಂದ ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಂಡ. ಕೆಲವೇ ಗಂಟೆಗಳ ಹಿಂದೆ ತನ್ನ ಮುಖದಲ್ಲೊಂದು ಅಳಿಸಲಾಗದ ಮ್ಲಾನತೆ ಇತ್ತು ಎಂಬುದರ ಗುರುತು ಕೂಡ ಇಲ್ಲದಂತಹ ನಿರ್ವಿಕಾರ ಭಾವವಿತ್ತು. ತನ್ನ ದಿರಿಸನ್ನೇ ಒಮ್ಮೆ ನೋಡಿಕೊಂಡ. ಇನ್ನು ನೀನು ಹೀಗಿರಕೂಡದು ಹಿಮವಂತ ತನಗೆ ತಾನೇ ಹೇಳಿಕೊಂಡ. ಮನೆಯ ಹಿತ್ತಿಲು ಬಾಗಿಲು ಹಾಕಿ ತಲಬಾಗಿಲಿಗೆ ಬೀಗ ಜಡಿದು ಗಾಡಿಕೊಪ್ಪದ ಬಯಲಿನಲ್ಲಿ ಆರಂಭಗೊಂಡಿದ್ದ ಕಟ್ಟಡದ ಕೆಲಸವನ್ನು ತುದಿಗಣ್ಣಲ್ಲಿ ಗಮನಿಸಿದವನೇ ತನ್ನ ಮೊಪೆಡ್ ತಳ್ಳಿಕೊಂಡು ಶಿವಮೊಗ್ಗದೆಡೆಗೆ ಹೊರಟು ಬಿಟ್ಟ. ಗಾಡಿ ಓಡಿಸುವಾಗ ಎಲ್ಲಾದರೂ ಮನಸ್ಸು ಸೀಮಿತ ತಪ್ಪುತ್ತಾ ಎಂದು ಗಮನಿಸಿದ. ಶಿವಮೂರ್ತಿ ಸರ್ಕಲ್ಲಿಗೆ ಬರುವ ಹೊತ್ತಿಗೆ ಕಳೆದ 2.5 ವರ್ಷಗಳಿಗಿಂತ ಇವತ್ತು ಮೊಟ್ಟ ಮೊದಲ ಬಾರಿಗೆ ಹಗುರಾಗಿದ್ದೇನೆ, ಸುಖಿಯಾಗಿದ್ದೇನೆ ಅನಿಸಿಬಿಟ್ಟಿತು. ದ್ವೇಷಕ್ಕೆ ಈ ಪರಿಶಕ್ತಿ ಇದೆ ಎಂಬುದು ಮೊದಲ ಬಾರಿಗೆ ಗೊತ್ತಾಗಿತ್ತು. ಆದರೆ ಹಿಮವಂತನನ್ನು ಎದುರುಗೊಂಡ ಶಾಂತಪ್ಪನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಪ್ರಶ್ನೆಗಳಿದ್ದವು. ಕಳೆದ ದಿನವಷ್ಟೇ ಹಿಮುವನ್ನು ಹುಡುಕಿಕೊಂಡು ಪ್ರಾರ್ಥನಾ ಬಂದಿದ್ದಳು. ಅದಾದ ಕೆಲವು ಗಂಟೆಗಳ ನಂತರ ದೇಬ್ ಬಂದಿದ್ದ. ಇಬ್ಬರಿಗೂ ಗಾಡಿಕೊಪ್ಪದ ವಿಳಾಸ ಕೊಟ್ಟು ಕಳಿಸಿದ್ದೇ ಶಾಂತಪ್ಪ. ಈಗ ಇವನು ಬಂದಿದ್ದಾನೆ. ಹಿಮವಂತ್ ಬಂದವನು ಕಡೆ ಪಕ್ಷ ಉಭಯ ಕುಶಲೋಪರಿ ಮಾತುಗಳನ್ನೂ ಆಡುತ್ತಿಲ್ಲ. ಪ್ರಾರ್ಥನಾಳ ಬಗ್ಗೆ ಕೇಳಿದ್ದಕ್ಕೂ ಉತ್ತರವಿಲ್ಲ. ವರಾಂಡದಲ್ಲಿ ನಿಂತವನು ಒಳಕ್ಕೂ ಬಾರದೆ ನಂಗೊಂದು ₹1,00,000 ಬೇಕು ಈಗಿಂದೀಗಲೇ ಅಂದಿದ್ದ. ನಿನ್ನ ದುಡ್ಡೇ ಅಲ್ವಾ ಅದೆಲ್ಲ, ಕೊಡ್ತೀನಿರು, ಪ್ರಾರ್ಥನೆಗೆ ಬೇಕಾಗಿತ್ತೇನೋ, ಒಳಗೆ ಬಂದು ಕೂಡ್ತಮ್ಮ ಅಂತ ಶಾಂತಪ್ಪನ ಮಾತು ಹಿಮುವಿನ ಕಿವಿಗೆ ಬಿದ್ದಿರಲೇ ಇಲ್ಲ. ಒಳಮನೆಯಿಂದ ಶಾಂತಪ್ಪ ತಂದು ಕೊಟ್ಟ ಹಣದ ಚೀಲವನ್ನು ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಇಸಿದುಕೊಂಡು ಹೋಗಿಬಿಟ್ಟ.
ಹಿಮುವಿನ ವರ್ತನೆ ಎಂದಿನಂತಿಲ್ಲವೆನಿಸಿತು. 2 ಗಂಟೆಗಳೊಳಗಾಗಿ ಹಿಮವಂತ ಎಂಬ ಮಿಠಾಯಿ ಮಾರುವ ಹುಡುಗ ಅದೇ ಗಾಡಿಕೊಪ್ಪದ ಆಚೆಗಿನ ಎಕರೆಗಟ್ಟಲೆ ಹೊಲವೊಂದನ್ನು ಖರೀದಿಸಿದ್ದ. ಅದರಲ್ಲಿ ಶಿವಮೊಗ್ಗದ ಯಾವ ಶ್ರೀಮಂತನೂ ಕನಸು ಮನಸ್ಸಿನಲ್ಲೂ ಕಲ್ಪಿಸಿಕೊಳ್ಳಲಾಗದಂತಹ ಅಪರೂಪದ ಬೃಹತ್ ಬಡಾವಣೆಯೊಂದನ್ನು ಕಟ್ಟಿ ನಿಲ್ಲಿಸುವ ವ್ಯವಹಾರಕ್ಕೆ ಸಹಿ ಹಾಕಿದ್ದ. 2.5 ವರ್ಷಗಳಿಗೆ ಮುಂಚೆ ಯಾವ ಆರ್ಕಿಟೆಕ್ಟ್ನ ಬಳಿಗೆ ಹೋಗಿ ಪ್ರಾರ್ಥನಾ ಲೇಔಟ್ನ ಬ್ಲೂಪ್ರಿಂಟ್ ತಯಾರಿಸಿ ಕೊಡುವಂತೆ ವಿನಂತಿಸಿದನೋ, ಮತ್ತೆ ಅದೇ ಆರ್ಕಿಟೆಕ್ಟ್ನ ಬಳಿಗೆ ಹೋಗಿ ಆತನ ಟೇಬಲ್ ಮೇಲೆ 20,000 ರೂಪಾಯಿಗಳ ಕಂತೆಯೊಂದನ್ನಿಟ್ಟು ನನಗೆ ಲೇಔಟ್ ಡಿಸೈನ್ ನಾಡಿದ್ದು ಸಂಜೆ ಹೊತ್ತಿಗೆ ಬೇಕು ಅಂದಿದ್ದ. ಹೊಲದ ಹೆಸರಿನಲ್ಲಿದ್ದ ಬರಡು ಭೂಮಿಯನ್ನು ಮಾರಿದ ರೈತನಿಗೆ 50,000 ರೂಪಾಯಿ ಮುಂಗಡ ಕೊಟ್ಟು ಬಂದಿದ್ದ. ಸೈಜುಗಲ್ಲಿನವರಿಗೆ, ರಸ್ತೆ ಹಾಕುವವರಿಗೆ, ದೀಪದ ಕಂಬ ನೆಡುವವರಿಗೆ, ಆಳು ಕರೆತರುವವರಿಗೆ, ಈಗ ಎಲ್ಲರಿಗೂ ಸಣ್ಣ ಸಣ್ಣ ಮೊತ್ತದ ಅಡ್ವಾನ್ಸ್ ಕೊಟ್ಟಿದ್ದ. ಹಿಮವಂತನ ಹೆಸರು ಮತ್ತು 2.5 ವರ್ಷಗಳಲ್ಲಿ ಅವನು ಎಬ್ಬಿಸಿ ನಿಲ್ಲಿಸಿದ ಪ್ರಾರ್ಥನಾ ಲೇಔಟ್ನ ಕೀರ್ತಿ ಗೊತ್ತಿದ್ದವರ್ಯಾರೂ ಅವನೊಂದಿಗೆ ಹಣದ ಬಗ್ಗೆ ಚರ್ಚೆ ಮಾಡಲಿಲ್ಲ. ದೊಡ್ಡ ಮೊತ್ತದ ಹಣ ಯಾವಾಗ ಕೊಡ್ತೀ ಎಂದು ಕೇಳಲಿಲ್ಲ. ಆದರೆ ಹೊಸ ಬಡಾವಣೆಯ ನಕಾಶೆ ತಯಾರಿಸುವ ಆರ್ಕಿಟೆಕ್ಟ್ ಮಾತ್ರ ಸಂಕೋಚವಿಲ್ಲದೆ ಕೇಳಿದ್ದ, ಹೊಸ ಲೇಔಟ್ಗೆ ಏನು ಹೆಸರಿಡ್ತೀರಿ ಹಿಮವಂತ್? ಅಮ್ಮ ಎರಡೇ ಕ್ಷಣದ ಆಲೋಚನೆ ಕೂಡ ಮಾಡದಂತೆ ಹೇಳಿ ಮುಗಿಸಿದ್ದ ಹಿಮು. ಆಮೇಲೆ ಇಂಥದ್ದೊಂದು ಹೆಸರು ಅಸಲಿಗೆ ತನ್ನ ಕಲ್ಪನೆಯಲ್ಲಾದರೂ ಇತ್ತಾ ಎಂದು ತನ್ನಲ್ಲಿ ತಾನೇ ಆಶ್ಚರ್ಯಪಟ್ಟ. ಮಧ್ಯಾಹ್ನದ ಹೊತ್ತಿಗೆ ಅದೆಲ್ಲ ವ್ಯವಹಾರ ಚಟಪಟನೆ ಮುಗಿದು ಹೋಗಿತ್ತು. ಮೊಪೆಡ್ ಹೊತ್ತಿಕೊಂಡು ಗಾಡಿಕೊಪ್ಪದ ಕಡೆಗೆ ಹೊರಟವನು ಅದೇಕೋ ನೆಹರು ರೋಡ್ ಬರುತ್ತಿದ್ದಂತೆ ಮನಸ್ಸು ಬದಲಾಯಿಸಿ ಮೊಪೆಡ್ ರಸ್ತೆ ಅಂಚಿಗೆ ಬಿಟ್ಟು ಬಟ್ಟೆ ಅಂಗಡಿಯೊಳಕ್ಕೆ ಅವಸರವಿಲ್ಲದ ನಡಿಗೆಯಲ್ಲಿ ನಡೆದ. ಇವತ್ತಿನಿಂದ ಹೊಸ ಬಟ್ಟೆ ಎಂಬ ಉದ್ಗಾರವೊಂದು ಅವನ ಬಾಯಿಂದ ಹೊರಬಿದ್ದಾಗ ಬಟ್ಟೆ ಅಂಗಡಿಯ ಸೇಲ್ಸ್ಮ್ಯಾನ್ ಅವನೇನೆಂದನೆಂಬುದೇ ಅರ್ಥವಾಗದವನಂತೆ ತಲೆ ಎತ್ತಿ ನೋಡಿದ. ಹಿಮು ಉತ್ತರಿಸಲಿಲ್ಲ. ಅಂಗಡಿಯಿಂದ ಹೊರಬಿದ್ದಾಗ ಅವನ ತೆಕ್ಕೆಯಲ್ಲಿ ಅತ್ಯಂತ ಆಕರ್ಷಕ ಬಣ್ಣಗಳ ಅತ್ಯಂತ ದುಬಾರಿ 10 ಜೊತೆ ಉಡುಪುಗಳಿದ್ದವು. ಅದೇ ರಸ್ತೆಯಲ್ಲಿ ಕೊಂಚ ಮುಂದಕ್ಕೆ ನಡೆದು ಮಟ್ಟಸವಾದ ಚರ್ಮದ ಚಪ್ಪಲಿಗಳನ್ನು, 1 ಜೊತೆ ದುಬಾರಿ ದರದ ಬೂಟ್ಗಳನ್ನು ಖರೀದಿಸಿದ. ಮನುಷ್ಯನನ್ನು ಬಟ್ಟೆಗಳು ಬದಲಾಯಿಸ್ತವಾ, ಅವನ ಲೋಕವನ್ನೇ ಬದಲಾಯಿಸ್ತವಾ ಗೊತ್ತಿಲ್ಲ. ಆದರೆ ಲೋಕ ಮನುಷ್ಯನ ಬಟ್ಟೆ ತೊಡುತ್ತದೆ ಮತ್ತು ಮನುಷ್ಯ ಬಟ್ಟೆ ಬದಲಿಸುತ್ತಾ ಇರಬೇಕು ಹಾಗಂತ ಹೇಳಿಕೊಂಡಾಗ ತೃಪ್ತಿ ಎನಿಸಿತು. ಯಾವತ್ತೂ ಇಲ್ಲದವನು ಅವತ್ತು ಅಷ್ಟೊಂದು ತಾಳ್ಮೆಯಿಂದ ಕುಳಿತು ಮಟ್ಟಸವಾಗಿ ಏರ್ ಕಟ್ ಮಾಡಿಸಿಕೊಂಡ. ಮುಖದ ಮೇಲೆ ಅಂಕೆ ಇಲ್ಲದೆ ಬೆಳೆದಂತಿದ್ದ ಗಡ್ಡ ಟ್ರಿಮ್ ಮಾಡಿಸಿಕೊಂಡ. ತನಗೆ ಅತ್ಯಂತ ಇಷ್ಟವಾಗುವ ಜ್ಯುವೆಲ್ ರ್ಯಾಕ್ ಹೋಟೆಲಿಗೆ ಹೋಗಿ ಅದೆಷ್ಟು ದಿನಗಳಿಂದ ಹಸಿದಿದ್ದನೋ ಎಂಬಂತೆ ಮನಸಾರೆ ಊಟ ಮಾಡಿದ. ಮೊಸರು ಕಲಸಿ ತಿನ್ನುವಾಗ ತನಗೆ ಪ್ರಾರ್ಥನಾ ಅಸಲಿಗೆ ನೆನಪೇ ಆಗಲಿಲ್ಲ ಎಂದು ತನಗೆ ತಾನೇ ಚಿಕ್ಕದೊಂದು ಸುಳ್ಳು ಹೇಳಿಕೊಂಡು ಹೋಟೆಲ್ನಿಂದ ಹೊರಬಿದ್ದ. ಆಗ ಇಳಿ ಮಧ್ಯಾಹ್ನವಾಗಿತ್ತು. ಕಲ್ಲು ಮನೆಗೆ ಬಂದು ಮಲಗಿದವನಿಗೆ ನಿದ್ರೆ ಬರಲಿಲ್ಲ. ಅದು ದುಃಖಕ್ಕೋ ಹೊಸ ಬದುಕಿನ ಸಂಭ್ರಮಕ್ಕೋ ಎಂಬುದು ಅರ್ಥವಾಗಲಿಲ್ಲ. ಪೂರ್ತಿ 2.5 ವರ್ಷಗಳ ಕಾಲ ನಾನು ಪ್ರತಿಯೊಂದನ್ನೂ ಅವಳಿಗಾಗಿ ಮಾಡಿದೆ. ಈಗ ಮೊಟ್ಟ ಮೊದಲ ಬಾರಿಗೆ ನನಗೋಸ್ಕರ ಮಾಡಿಕೊಳ್ಳುತ್ತಿದ್ದೇನೆ, ಕೇವಲ ನನಗೋಸ್ಕರ. ಈ ಕನಸು ತೀರ ಖಾಸಗಿಯಾದದ್ದು. ಇದಕ್ಕೆ ಪಾಲುದಾರರಿಲ್ಲ. ಈ ಕನಸಿನಲ್ಲಿ ಪ್ರಾರ್ಥನಾ ಇಲ್ಲ, ಆಸ್ಪತ್ರೆ ಇಲ್ಲ, ಗರ್ಭಗುಡಿಯ ದೇವರಿಲ್ಲ. ಈ ವ್ಯವಹಾರದಲ್ಲಿ ಶಾಂತಪ್ಪನಿಗೆ ಪಾಲುದಾರಿಕೆ ಇಲ್ಲ. ಅಸಲಿಗೆ ಇಲ್ಲಿ ಮತ್ತೊಬ್ಬರ ಹೆಸರೇ ಇಲ್ಲ. ಅಮ್ಮ ಇದ್ದಾಳೆ, ಅವಳು ಬದುಕಿಯೇ ಇಲ್ಲ. ಹಾಗಾದರೆ ಅದನ್ನೆಲ್ಲ ನಾನು ಯಾರಿಗಾಗಿ ಮಾಡಲಿ? ಕೇಳಿಕೊಂಡವನ ಕಣ್ಣಲ್ಲಿ ಅದೇಕೋ ಒಂದು ರಂಗೋಲಿಯ ಚುಕ್ಕೆಗಾಗುವಷ್ಟು ನೀರಿತ್ತು. ಎಲ್ಲ ತಿರುಗಿ ಎಲ್ಲ ಅಲೆದು ಎಲ್ಲ ಜಯಿಸಿದರೂ ಕಡೆಗೆ ಪ್ರಶ್ನೆ ಅಲ್ಲಿಗೆ ಬಂದು ನಿಲ್ಲುತ್ತದಲ್ಲ ಅನಿಸಿದಾಗ ಇದ್ದಕ್ಕಿದ್ದಂತೆ ನಾನು ಪ್ರಾರ್ಥನಾಳನ್ನು ದ್ವೇಷಿಸುವುದೇಕೆಂದೇ ಮುಂದುವರಿಸಿರುವ ಈ ಬದುಕಿನಲ್ಲೂ ಸೋತು ಬಿಡಬಹುದು ಅನಿಸಿತು. ಮತ್ತೊಮ್ಮೆ ಕಬ್ಬಿಣದ ಪೆಟ್ಟಿಗೆ ತೆಗೆದು ನೋಡೋಣವೇ ಅಂದುಕೊಂಡ. ಮನಸ್ಸೊಪ್ಪಲಿಲ್ಲ. ಭಗವಂತ, ಈ ದ್ವೇಷ ಮರೆತು ಹೋಗದಿರಲಿ. ಪ್ರೀತಿಯಲ್ಲಂತೂ ಸೋತು ಹೋದೆ, ನನ್ನನ್ನು ದ್ವೇಷದಲ್ಲಾದರೂ ಗೆಲ್ಲಿಸು, ಒಳಮನಸ್ಸು ಪ್ರಾರ್ಥಿಸಿತು. ಸಾಯಂಕಾಲ ಎದ್ದು ಮುಖ ತೊಳೆದು ಹೊಸ ಬಟ್ಟೆ ಧರಿಸಿಕೊಂಡು ಎಲ್ಲಿಗೆ ಹೋಗಬೇಕೆಂಬುದು ನಿಶ್ಚಯವಾಗದಿದ್ದರೂ ಮನೆಯಿಂದ ಹೊರಬೀಳೋಣವೆಂದುಕೊಳ್ಳುತ್ತಿದ್ದ ಹಿಮವಂತನಿಗೆ ಇದ್ದಕ್ಕಿದ್ದಂತೆ ಕಲ್ಲು ಮನೆಯ ತಲಬಾಗಿಲಲ್ಲಿ ಯಾವುದೋ ನೆರಳು ಸರಿದಾಡಿದಂತಾಯಿತು ಮತ್ತು ಪ್ರಾರ್ಥನಾಳನ್ನು ಕಡೆ ತನಕ ದ್ವೇಷಿಸುವುದಕ್ಕೆ ಅವನಿಗೊಂದು ಬಲವಾದ ಕಾರಣ ದೊರೆತಂತಾಯಿತು. ಅಂಗಳದಲ್ಲಿ ಬಂದು ನಿಂತಿದ್ದಳು ಊರ್ಮಿಳಾ. ಅವನು ತುಂಬ ಶ್ರದ್ಧೆಯಿಂದ ದಿರಿಸು ಧರಿಸಿದ್ದ. 2 ಕಾಲಿಗೆ ಕೊಂಚ ಹೊಸದಾದ ಮೃದುವಾದ ಸಾಕ್ಸ್ ಧರಿಸಿಕೊಂಡವನು ಒಂದು ಬೂಟ್ ಕಟ್ಟಿಕೊಂಡಿದ್ದ. ಇನ್ನೊಂದು ಬೂಟಿನ ಲೇಸ್ಗೆ ಕೈ ಇಡಬೇಕು. ಅಷ್ಟರಲ್ಲಿ ಕಾಣಿಸಿದ್ದಳು ಊರ್ಮಿಳಾ. ವಾಟ್ ಎ ಸರ್ಪ್ರೈಸ್ ಅಂತ ಉದ್ಗರಿಸಿದನಾದರೂ ಇವತ್ತೊಂದು ದಿನ ಈ ಬಯಲಲ್ಲಿ ತನ್ನನ್ನು ಒಬ್ಬನೇ ಇರಲು ಬಿಡಬೇಕಿತ್ತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ಊರ್ಮಿಳೆ ಕಲ್ಲು ಮನೆಯ ಬಾಗಿಲಲ್ಲೇ ನಿಂತು ಅವನನ್ನೇ ದಿಟ್ಟಿಸಿದಳು. ಸರ್ಪ್ರೈಸ್ ಇರೋದು ಹಿಮವಂತನ ಮುಖದಲ್ಲಲ್ಲ ಅನಿಸಿತು.
ಪ್ರಾರ್ಥನಾ ದಾವಣಗೆರೆಗೆ ಬಂದು ದೇವಿಗೊಂದು ಬಾಯಿ ಕೂಡ ಹೇಳಿದೆ ಕಾರಿನಿಂದ ಇಳಿದವಳೆ ಹಾಸ್ಟೆಲ್ನ ಕೋಣೆಯೊಳಕ್ಕೆ ಓಡಿ ಬಂದು ತನ್ನ ತೆಕ್ಕೆಗೆ ಬಿದ್ದು ಊರ್ಮಿ ದೀದಿ ಎಂದು ಬೋರಿಟ್ಟು ಅಳುತ್ತಿದ್ದಂತೆ ತನಗನಿಸಿತು ಏನೋ ಅನಾಹುತವಾಗಿದೆ ಅಂತ. ವಿಸಿಟರ್ಸ್ ರೂಮಿನಿಂದ ದೇವ್ ಹೇಳಿ ಕಳಿಸಿದ. ಎದ್ದು ಹೋಗಿ ಅವನನ್ನು ನೋಡುವ ಯಾವ ಉತ್ಸಾಹವೂ ತನ್ನಲ್ಲಿರಲಿಲ್ಲ. ಆದರೂ ದುಃಖಿಸಿ ಅಳುತ್ತಿದ್ದ ಪ್ರಾರ್ಥನಾಳನ್ನು ಮಂಚದ ಮೇಲೆ ಮಲಗಿಸಿ ಎದ್ದು ಹೋಗಿದ್ದಳು. ವಿಸಿಟರ್ ರೂಮಿನ ಬಾಗಿಲಿನಲ್ಲಿ ತಪ್ಪಿತಸ್ಥನ ಕಣ್ಣು ಹೊತ್ತು ನಿಂತಿದ್ದ ದೇವ್ ಬಾಬು ಹೆಚ್ಚಿಗೇನು ಹೇಳಲಿಲ್ಲ. ಐ ಆಮ್ ಸಾರಿ ಊರ್ಮಿಳಾ, ಪ್ರತಿ ಸಲ ನಾನು ನಿನ್ನ ಮುಂದೆ ಹೀಗೆ ತಪ್ಪಿತಸ್ಥನಾಗಿ ಅಪಲಾಜಿಕಲ್ ಆಗಿಯೇ ಬಂದು ನಿಲ್ತಿದ್ದೇನೆ. ಈ ಸಲವೂ ಅಷ್ಟೇ. ಪ್ರಾರ್ಥನಾ ನಿಂಗೆ ಡೀಟೇಲ್ಸ್ ಕೊಡ್ತಾಳೆ, ದಯವಿಟ್ಟು ಅವಳನ್ನು ಸಂತೈಸು. ಸಿ ಈಸ್ ಬಾಡ್ಲಿ ಹರ್ಟ್. ಇದು ಹೀಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು, ಆದರೆ ಪ್ರಾರ್ಥನಾ ನನ್ನ ಮಾತು ಕೇಳಲಿಲ್ಲ. ಒಬ್ಬಳೇ ಹೋಗಿದ್ದು, ಐ ಜಸ್ಟ್ ಫಾಲೋಡ್ ಹರ್ ಅಂದು ತಡವರಿಸಿದ. ಶಿವಮೊಗ್ಗಕ್ಕೆ ಹೋಗಿದ್ರಾ? ತಟ್ಟನೆ ಕೇಳಿದ್ದಳು ಊರ್ಮಿಳಾ. ಅವನು ಹೌದೆಂಬಂತೆ ತಲೆ ಆಡಿಸಿದ. ಅಲ್ಲಿನ್ನೂ ಒಂದೇ ಒಂದು ಕ್ಷಣವೂ ನಿಲ್ಲಲಾಗದವಳಂತೆ ತನ್ನ ಕೋಣೆಗೆ ಹಿಂದಿರುಗಿ ಬಿಟ್ಟಳು ಊರ್ಮಿಳಾ. ಅವಳಿಗೆ ಪ್ರಾರ್ಥನಾ ಕೊಡುವ ಯಾವ ವಿವರಣೆಯೂ ಬೇಕಾಗಿರಲಿಲ್ಲ. ಯಾಕೆಂದರೆ ಗಾಡಿಕೊಪ್ಪದ ಬಯಲಿಗೆ ಇವರಿಬ್ಬರು ಹೋಗಿ ಬಂದಿದ್ದಾರೆಂದ ಮೇಲೆ ಅಲ್ಲಿ ಸಂಭವಿಸಿರಬಹುದಾದ ಸರ್ವನಾಶ ಎಂಥದ್ದೆಂಬುದು ಊರ್ಮಿಳಾ ಊಹಿಸಿಕೊಳ್ಳಬಲ್ಲವಳಾಗಿದ್ದಳು. ಒಂದು ಹಂತದ ತನಕ ಎದೆಯೊಡೆದು ಹೋಗುವಂತೆ ಅಳುತ್ತಿದ್ದ ಪ್ರಾರ್ಥನಾಳನ್ನು ಸಂತೈಸಲು ಯತ್ನಿಸಿದಳಾದರೂ ಸಂತೈಸಬೇಕಾದದ್ದು ಸರ್ವನಾಶಕ್ಕೆ ಈಡಾಗಿರುವವರನ್ನಲ್ಲವೇ ಎನಿಸಿ ತಟ್ಟನೆ ಸುಮ್ಮನಾಗಿ ಬಿಟ್ಟಳು. ಅಸಲಿಗೆ ಹಿಮವಂತ ರಿಯಾಕ್ಟ್ ಮಾಡಲಿಲ್ವಂತೆ. ಮೊದಲಿಗೆ ಅವನು ಪ್ರಾರ್ಥನಾ ಹೇಳಿದ ಸಂಗತಿ ತನ್ನ ಮನಸ್ಸು ಮೆದುಳುಗಳಲ್ಲಿ ದಾಖಲೆ ಆಗಲಿಲ್ಲ ಎಂಬಂತೆ ವರ್ತಿಸಿದನಂತೆ. ಒಂದಿಷ್ಟು ಲಯವಿಲ್ಲದವನಾಗೆ ಮಾತನಾಡಿದನಂತೆ. ಆಮೇಲೆ ಏನೇನೂ ಆಗಿಲ್ಲವೆಂಬಂತೆ ಸುಮ್ಮನೆ ಇದ್ದು ಬಿಟ್ಟನಂತೆ. ಕಡೆಗೆ ಗಾಡಿಕೊಪ್ಪದ ಮಣ್ಣುಗುಡ್ಡೆಯ ಮೇಲೆ ಕುಸಿದು ಬಿದ್ದು ಅತ್ತನಂತೆ. ತಕ್ಷಣ ಚೇತರಿಸಿಕೊಂಡವನ ಹಾಗೆ ಎದ್ದು ಬಂದನಂತೆ. ಇವರಿಬ್ಬರಿಗೂ ಹಾಸಿಗೆ ಹಾಸಿಕೊಟ್ಟು ಪಾತ್ರೆ ಎತ್ತಿಟ್ಟು ದೇಬುವಿನ ಕಾರ್ ತೊಳೆದು ನಿಜಕ್ಕೂ ಅದು ಹಿಮವಂತನ? ಅದೆಲ್ಲ ಅಲ್ಲ ಊರ್ಮಿ ದೀದಿ, ನೀನು ಯಾಕೆ ಹೀಗೆ ಮಾಡಿದೆ? ಯಾಕೆ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ಅವನನ್ನು ಯಾಕೆ ಮದುವೆ ಆಗ್ತೀಯಾ? ನಾನು ಯಾಕೆ ಬೇಡ ಅನ್ನೋ ಮಾತು ಕೂಡ ಹಿಮು ಕೇಳಲಿಲ್ಲ. ಯಾರೋ ಬಂದು ಜೊತೆಲಿ ಆಡ್ತಿರೋ ಮಗುನ ದರ ಎಳ್ಕೊಂಡು ಹೋಗ್ಬಿಟ್ರೆ ತೆಪ್ಪ ಕೂತ್ಕೊಬಿಡೋ ನಿಸ್ಸಹಾಯಕ ಮಗುವಿನ ಹಾಗೆ ಸುಮ್ಮನಾಗ್ಬಿಟ್ಟ. ನನಗೆ ಹೆದರಿಕೆ ಆಗ್ತಿರೋದೇ ಆ ಕಾರಣಕ್ಕೆ. ಹಿಮು ಏನಾದರೂ ಮಾಡ್ಕೊಂಡು ಬಿಡ್ತಾನಾ? ಊರ್ಮಿ ದೀದಿ, ಅಂಥದ್ದೇನಾದರೂ ಆಗಿಬಿಟ್ರೆ ಖಂಡಿತ ನಾನು ಸುಖವಾಗಿ ಬದುಕಲಾರೆ. ನಾನು ಪಾಪಿ, ನಿಜಕ್ಕೂ ಪಾಪಿ ಅನ್ನುತ್ತಾ ಮತ್ತೆ ಅಳತೊಡಗಿದಳು ಪ್ರಾರ್ಥನಾ. ಅಳಲಿ ಪ್ರಾರ್ಥನಾ, ಸಾಯಲಿ ಪ್ರಾರ್ಥನಾ, ಯಾವತ್ತಿಗೂ ಸುಖವಾಗಿ ಬದುಕಲಾಗದಷ್ಟು ಅವಳ ಬದುಕು ದುರ್ಭರವಾಗಿ ಹೋಗಲಿ ಹಾಗಂತ ಶಪಿಸೋಣವೆಂದು ಊರ್ಮಿಳೆಗೆ ಅನಿಸಿತು. ಅವಳ ಪಾಡಿಗೆ ಅವಳನ್ನು ಬಿಟ್ಟು ಒಂದೇ ಒಂದು ಜೊತೆ ಬಟ್ಟೆ ತೆಗೆದುಕೊಂಡು ಚಿಕ್ಕ ಬ್ಯಾಗಿಗೆ ತುಂಬಿಕೊಂಡಳು ತೀರಾ ಹೊರಡುವ ಮುನ್ನ. ಲುಕ್ ಪ್ರಾರ್ಥನಾ, ಇವತ್ತು ಹೇಳ್ತಿದ್ದೀನಿ ನಿಂಗೆ, ಹಿಮವಂತನನ್ನು ಬಿಟ್ಟು ನೀನು ದೇಬುನ ಮದುವೆ ಆಗೋ ನಿರ್ಣಯ ತಗೋಬಾರ್ದಿತ್ತು. ಅಫ್ಕೋರ್ಸ್ ಅದು ನಿನ್ನ ಪರ್ಸ್ನಲ್ ನಿರ್ಧಾರ. ಆದರೆ ಇನ್ನಷ್ಟು ದಿನ ಹಿಮವಂತನನ್ನು ನೀನು ಹೇಳಿದ ಸುಳ್ಳುಗಳಲ್ಲಾದರೂ ಬದುಕೋಗ್ಬಿಡ್ಬೋದಾಗಿತ್ತು. ತುಂಬ ಅವಸರ ಪಟ್ಬಿಟ್ಟೆ, ತುಂಬ ರೂತ್ಲೆಸ್ ಆಗಿ ವರ್ತಿಸ್ಬಿಟ್ಟೆ. ನಿನ್ನ ಸಮಾಧಾನಕ್ಕೋಸ್ಕರ, ನಿನ್ನ ಗಲ್ಟ್ ಹಗುರ ಮಾಡಿಕೊಳ್ಳೋದಕ್ಕೋಸ್ಕರ ಹಿಮವಂತನನ್ನು, ಮನುಷ್ಯನ ಅಷ್ಟು ದೊಡ್ಡ ಕನಸನ್ನು ಒಂದೇ ರಾತ್ರಿಲಿ ಕೊಂದಾಕಿ ಬಂದ್ಬಿಟ್ಟೆ. ಈ ತನಕ ಮುಚ್ಚಿಟ್ಟಿದ್ದನ್ನು ಇವತ್ತು ಹೇಳ್ತಿದ್ದೀನಿ ಕೇಳು. ನಿಂಗೆ ಗೊತ್ತಿಲ್ಲದೆ ಅನೇಕ ಸಲ ನಾನು ಶಿವಮೊಗ್ಗಕ್ಕೆ ಹೋಗಿ ಬಂದಿದ್ದೀನಿ. ಹಿಮವಂತ ಕಾಣ್ತಿದ್ದ ಪ್ರಾರ್ಥನಾ ಲೇಔಟ್ನ ಅನೇಕ ಹಂತಗಳನ್ನು ಕಣ್ಣಾರೆ ಕಂಡು ಬಂದಿದ್ದೀನಿ. ಅವನೊಬ್ಬ ದೊಡ್ಡ ಕನಸುಗಾರ, ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಮನುಷ್ಯ. ಈ ಜಗತ್ತಿನಲ್ಲಿ ಇರೋಳು ತನ್ನ ಹುಡುಗಿ ಒಬ್ಬಳೇ ಅಂತ ತೀರ್ಮಾನಿಸಿ ಕೇವಲ ಅವಳು ಸುತ್ತ ಕನಸು ಕಟ್ಟೋದು ಹಿಮವಂತನಂಥ ಹುಡುಗರಿಗೆ ಮಾತ್ರ ಸಾಧ್ಯವಾಗುತ್ತೆ. ನನ್ನಂಥ ನಿನ್ನಂಥ ಫ್ಲರ್ಟ್ಗಳಿಗೆ ಸಾಧ್ಯವಾಗೋ ಮಾತಲ್ಲ ಅದು. ನೋಡು, ಬಂದ ದಿವಸಕ್ಕೂ ಇವತ್ತಿಗೂ ನೀನು ಅದೆಷ್ಟು ಬದಲಾಗಿದೆಯಾ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಆದರೆ ನಿನ್ನ ಹಿಮವಂತ ಕೆಲವು ಭೇಟಿಗಳಲ್ಲಿ ನನ್ನನ್ನೆಷ್ಟು ಬದಲಾಯಿಸಿಬಿಟ್ಟ ಅನ್ನೋದನ್ನು ನೀನು ಗಮನಿಸಲಿಲ್ಲ. ಒಂದು ಹನಿ ವಿಸ್ಕಿ ಕುಡಿದು ಒಂದೇ ಒಂದು ಸಿಗರೇಟ್ ಸೇದಿ ಎಷ್ಟೋ ತಿಂಗಳುಗಳಾಗುವುದು. ಹಿಮವಂತನಂಥ ಮನುಷ್ಯನನ್ನು ಪ್ರೀತಿಸಿದವಳು ಈ ದೇಬು ಅನ್ನೋ ರೋಗದ ಕಡೆ ಹೇಗೆ ಸರಿದು ಹೋದೆಯೇ ಇವತ್ತಿಗೂ ನಂಗೆ ಅರ್ಥ ಆಗ್ತಾಯಿಲ್ಲ. ಬಿಡು, ಅದು ನಿನ್ನ ಪರ್ಸ್ನಲ್ ವಿಷಯ. ಆದರೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ, ಹಿಮವಂತನಂಥ ಮನುಷ್ಯನ ಪ್ರೀತಿ ನನಗೆ ಸಿಕ್ಕಿದ್ದಿದ್ರೆ ಖಂಡಿತ ದೇಬುವಿನ ಕಡೆಗೆ ತಿರುಗಿ ನೋಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಸುಜಯ್ ಮಲ್ಹೋತ್ರನಂಥ ನಾಯಿ ಕಡೆಗೆ. ಈಗ ತಾನೇ ದೇಬ್ ಬಂದು ನಿನ್ನನ್ನು ಸಮಾಧಾನ ಪಡಿಸು, ಸಂತೈಸು ಅಂತ ಹೇಳೋದ. ಸಂತೈಸೋ ನೆಸೆಸಿಟಿ ಇರೋದು ನಿಂಗಲ್ಲ, ಹಿಮುಗೆ. ಐ ಆಮ್ ಗೋಯಿಂಗ್ ಎಂದು ಏರಿಳಿತಗಳಿಲ್ಲದ ದನಿಯಲ್ಲಿ ಹೇಳಿದವಳೆ ಇನ್ನೊಂದು ಕ್ಷಣಕ್ಕೂ ಅಲ್ಲಿ ನಿಲ್ಲದೆ ಹೊರಬಂದು ಬಿಟ್ಟಳು ಊರ್ಮಿಳಾ. ಶಿವಮೊಗ್ಗ ತಲುಪುವ ತನಕ ಒಂದೇ ಚಡಪಡಿಕೆ ಅವಳದಂತೆ.
ಅವಳಂದಂತೆ ಹಿಮವಂತ ಏನಾದರೂ ಮಾಡ್ಕೊಂಡು ಬಿಟ್ಟಿರ್ತಾನ, ಅವನು ಅಷ್ಟೊಂದು ಬಲಹೀನ ವ್ಯಕ್ತಿತ್ವದವನಲ್ಲ ಅಂತ ಮನಸ್ಸು ಹೇಳ್ತಿತ್ತು. ಆದರೂ ಶಿವಮೊಗ್ಗದಲ್ಲಿಳಿದು ಗಾಡಿಕೊಪ್ಪದ ತನಕ ಆಟೋದಲ್ಲಿ ಬಂದವಳಿಗೆ ಕಲ್ಲು ಮನೆಯ ಅಂಗಳ ತಲುಪಿದಾಗ ನಿಯಂತ್ರಣಕ್ಕೆ ದೊರಕದಂತೆ ಎದೆ ಬಡಿದುಕೊಳ್ಳುತ್ತಿತ್ತು. ಹಿಮವಂತ ಅದೆಂಥ ಸ್ಥಿತಿಯಲ್ಲಿ ದಿರಾಗ್ತಾನೋ, ಅವನಿಗೆ ಅದ್ಯಾವ ಮಾತುಗಳಲ್ಲಿ ಸಮಾಧಾನ ಹೇಳಿ ಅಂದುಕೊಂಡೆ ಬಾಗಿಲೆದುರು ನಿಂತವಳಿಗೆ ಹಿಮುವನ್ನು ಅಂಥದ್ದೊಂದು ಮಟ್ಟಸವಾದ ದಿರಿಸಿನಲ್ಲಿ, ಆ ಭಂಗಿಯಲ್ಲಿ ಐ ಆಮ್ ಸರ್ಪ್ರೈಸ್ಡ್ ಎಂಬ ಉದ್ಗಾರದೊಂದಿಗೆ ಎದುರುಗೊಂಡೆನೆಂಬ ಕಲ್ಪನೆ ಖಂಡಿತ ಇರಲಿಲ್ಲ. ಯಾಕೆ ಮೋಸ ಮಾಡಿ ಹೋಗ್ತಿದ್ಯಾ ಅಂತ ಕೂಡ ಕೇಳಲಿಲ್ವಾ ಈ ಮನುಷ್ಯ? ಇದೇನ ಸ್ಥಿತಪ್ರಜ್ಞತೆ ಅಂದರೆ? ಹಿಮವಂತನ ಕಣ್ಣುಗಳಲ್ಲಿಯ ತಟ್ಟನೆ ನಿರ್ಭಾವುಕತೆ ತನ್ನನ್ನು ನಿಜಕ್ಕೂ ಎದುರಿಸುತ್ತಿದೆ ಎನಿಸಿತು. ಅಷ್ಟರಲ್ಲಿ ಹಿಮು ಎದ್ದು ನಿಂತ. ವರಂಡದ ತಿಳಿ ಬೆಳಕಿನಲ್ಲೊಂದು ಕುರ್ಚಿ ಹಾಕಿ ಊರ್ಮಿಳೆಗೆ ಕೂಡಲು ಹೇಳಿ ಒಳಮನೆಗೆ ಹೋದವನು ಸ್ಟೀಲ್ ಲೋಟವೊಂದರ ತುಂಬ ಸಕ್ಕರೆ ಬೆರೆಸಿದ ಹಾಲು ಹಿಡಿದುಕೊಂಡು ಹೊರಬಂದ. ಅವರಿಬ್ಬರ ಮಧ್ಯೆ ಮಾತೆ ಹೊರಳದಿದ್ದರೂ ಈ ಹಾಲು ಕುಡಿಯಿರಿ, ಹೊರಗಡೆಗೆ ಹೋಗಿ ಬರೋಣ ಎಂಬ ಸೂಚನೆಯೆಂದು ಅವನ ಮೌನದಲ್ಲೂ ಅರ್ಥವಾಗುವಂತಿತ್ತು. ಊರ್ಮಿಳಾ ಎದ್ದು ಬಚ್ಚಲಿಗೆ ಹೋಗಿ ಮುಖ ತೊಳೆದಳು. ಹಿತ್ತಲಲ್ಲಿ ನಿಂತು ಮುಖ ಒರೆಸಿಕೊಳ್ಳುತ್ತಿರುವಾಗ ಕೊಟ್ಟಿಗೆಯಲ್ಲಿ ನಿಂತು ತನ್ನನ್ನೇ ಪಿಳಪಿಳನೆ ಕಣ್ಣು ಬಿಟ್ಟು ನೋಡುತ್ತಿದ್ದ ಕರುವಿನ ಹೆಸರು ಪ್ರಾರ್ಥನಾ ಎಂಬುದು ನೆನಪಾಗಿ ಅದ್ಯಾಕೋ ಕರುಳು ಹಿಂಡಿದಂತಾಯಿತು. ಸಾಕಷ್ಟು ದೂರವಿದೆ, ಆದರೂ ನಡೆದೇ ಹೋಗೋಣ. ವಾಪಸ್ ಬರೋದಕ್ಕೆ ಸ್ವಲ್ಪ ಕತ್ತಲಾಗಿರುತ್ತೆ. ಡಸ್ ನಾಟ್ ಮ್ಯಾಟರ್. ಬೆಳಕಿಗಿಂತ ಕತ್ತಲೆ ವಾಸಿ. ಮೋಸವೇ ಆದರೂ ಅದು ಕಣ್ಣಿಗೆ ಕಾಣೋದಿಲ್ಲ. ಲೆಟ್ಸ್ ಗೋ. ಕಲ್ಲು ಮನೆಯ ಬಾಗಿಲಿಗೆ ಬೀಗ ಹಾಕಿ ನಡೆಯತೊಡಗಿದ ಹಿಮವಂತ ಮೊದಲ ಮಾತುಗಳನ್ನು ಆಡಿದಾಗ. ಗಾಡಿಕೊಪ್ಪದ ಬಯಲಿಂದ ಹೊರಬಿದ್ದ ನಂತರ ಶಿವಮೊಗ್ಗ ಕಡೆಗೆ ತಿರುಗದೆ ಅದರ ತದ್ವಿರುದ್ಧ ದಿಕ್ಕಿನಲ್ಲಿ ಊರ್ಮಿಳೆಯನ್ನು ನಡೆಸತೊಡಗಿದ. ಅದೇಕೋ ವಿಷಯಕ್ಕೆ ಬರಲು ಊರ್ಮಿಳೆಗೆ ಏನೋ ಪ್ರಯತ್ನ ಮಾಡಿದರೂ ಸಾಧ್ಯವಾಗದಾಗಿತ್ತು. ನಡಿಗೆಯಲ್ಲಿ ಚುರುಕುತನವಿರಲಿಲ್ಲ. ತುಂಬ ಹೊತ್ತು ನಡೆದ ನಂತರ ರಸ್ತೆಯ ಇಕ್ಕೆಲಗಳಲ್ಲೂ ಇದ್ದ ಕಾಡು ಕೊಂಚ ದಟ್ಟವಾಗತೊಡಗಿತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ನನ್ನ ಹೊಸ ಅಧಿಕಾರ ಮತ್ತು ಹೊಸ ಅಹಂಕಾರ. ಗಾಡಿಕೊಪ್ಪದಿಂದ ಇಲ್ಲಿಗೆ ಕೆಲವೇ ದಿನಗಳಲ್ಲಿ ಬಂದ್ಬಿಡ್ತೀನಿ. ಹೊಸ ಲೇಔಟ್ ಮಾಡಿಸ್ತೀನಿ. ಇಲ್ಲೇ ಕಾಡಿನ ಮಧ್ಯೆ ನಂದೊಂದು ಚಿಕ್ಕ ಎಸ್ಟೇಟ್ ಮಾಡ್ಕೋತೀನಿ. ಬರೀ ಬಿದಿರುಗಳಿಂದ ಚಿಕ್ಕದೊಂದು ಗುಡಿಸ್ಲಂತ ಮನೆ ಕಟ್ಕೋತೀನಿ. ಇನ್ನು 3 ತಿಂಗಳೊಳಗಾಗಿ ಕಾರ್ ತಗೋತೀನಿ. ಮುಂದಿನ ಸಲ ದಾವಣಗೆರೆಗೆ ಬರೋದಾದರೆ ಕಾರಲ್ಲಿ ಬರ್ತೀನಿ. ಇದು ನನ್ನ 2ನೇ ಕನಸಿನ ಪ್ರಾರಂಭ, 2ನೇ ಅಹಂಕಾರದ ಆರಂಭ. ಅಲ್ಲಿ ಕಾಣ್ತಿರೋ ಚಿಕ್ಕ ಬೋರ್ಡ್ ನೋಡಿದ್ರಾ? ಆಗಲೇ ಕತ್ತಲಾಗ್ತಿದೆ. ಕೊಂಚ ಹತ್ತಿರಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ. ಅದು ಮರವೊಂದರ ಕಡೆಗೆ ಕೈ ತೋರಿಸಿದ. 4 ಹೆಜ್ಜೆ ನಡೆದು ಹೋದವಳಿಗೆ ಮರದ ಪೊಟರೆಯ ಗೋಡೆಯೊಂದರ ಮೇಲೆ ತೀರ ಕೆಲವೇ ಗಂಟೆಗಳಿಗೆ ಮುಂಚೆ ಯಾರೋ ಮೊನಚಾದ ಕಲ್ಲಿನೊಂದಿಗೆ ಕೆತ್ತಿದಂತಿದ್ದ 2 ಅಕ್ಷರಗಳು ಕಾಣಿಸಿದವು. ಅಮ್ಮ. ಅದೇಕೋ ಊರ್ಮಿಳಾಗಿ ಜೀವನದಲ್ಲೇ ಮೊದಲ ಬಾರಿಗೆ ಕತ್ತಲು ಭಯಂಕರವೆನಿಸಿತು. ಅನತಿ ದೂರದಲ್ಲಿ ಹಿಮವಂತ ನಿಂತಿರದೆ ಹೋಗಿದ್ದರೆ ಮರದ ಟೊಂಗೆಯ ತುದಿಯಲ್ಲೆಲ್ಲೋ ಕುಳಿತು ವಿಕಾರವಾಗಿ ಕೂಗುತ್ತಿರುವ ಈ ಅನಾಮಧೇಯ ಅಕ್ಕಿಯ ಕೂಗು ಮತ್ತು ಅದರ ಬೆನ್ನಲ್ಲೇ ಹರಡುತ್ತಿರುವ ನೀರವತೆಗಳು ತನ್ನನ್ನು ಕೊಂದೇ ಬಿಡುತ್ತಿದ್ದವು ಅನಿಸಿತು. ರಸ್ತೆ ಅಂಚಿನಲ್ಲಿ ನಿಂತಿದ್ದ ಹಿಮು ನಡೆಗೆ ಗಬಗಬನೆ ನಡೆದು ಬಂದ ಊರ್ಮಿಳಾ ಇಂದು ಮುಂದು ಯೋಚನೆ ಕೂಡ ಮಾಡದೆ ಅವನ ಭುಜ ತಬ್ಬಿ ಬಿಟ್ಟಳು. ಊರ್ಮಿಳಾ ಎದುರಿದ್ದಾಳೆ. ತನ್ನಲ್ಲಿ ತಾನು ಹೇಳಿಕೊಂಡ ಹಿಮವಂತ. ಅವಳ ಅಂಗ ಹಿಡಿದು ಬೆರಳಲ್ಲೇ ಧೈರ್ಯ ಹೇಳಿದ. ಹೆಂಗಸಿನ ಸ್ಪರ್ಶ ತನ್ನಲ್ಲಿ ಮತ್ಯಾವ ವಾಂಛೆಯನ್ನು ಹುಟ್ಟಿಸಲಾರದು ಎಂಬುದು ಅವನಿಗೆ ಮತ್ತೆ ಖಚಿತವಾಯಿತು. ಅವಳು ಹೆಗಲು ತಬ್ಬಿಕೊಂಡಿದ್ದರೆ ಹಾಗೆ ಅವಳನ್ನು ಬಂದ ರಸ್ತೆಯಲ್ಲಿ ಹಿಂದಕ್ಕೆ ನಡೆಸಿಕೊಂಡು ಹೊರಟ. ಅರಸೀಕೆರೆ ತಲುಪುವುದಕ್ಕೆ ಮುನ್ನ ನಡುರಸ್ತೆಯಲ್ಲಿ ಹೀಗೆ ಕತ್ತಲಾಗಿತ್ತು. ಪ್ರಾರ್ಥನಾ ಹೀಗೆ ತನ್ನ ಹೆಗಲ ತಬ್ಬಿ ಬೆರಳು ಬಿಗಿ ಹಿಡಿದು ಇಷ್ಟೇ ಅಭದ್ರತೆಯಿಂದ ನಡೆಯುತ್ತಿದ್ದಳು. ಅದೆಲ್ಲ ಆಗಿ 2.5 ವರ್ಷಗಳಾದವು. ಹೀಗೆ 100 ವರ್ಷಗಳಾಗುತ್ತವೆ. ನಾನು ಇಂಥ ದೀಪಗಳಿಲ್ಲದ ದಾರಿಯಲ್ಲಿ ನಡೆಯುತ್ತಲೇ ಇರುತ್ತೇನೆ. ಯಾರೋ ಹೀಗೆ ಕತ್ತಲಿಗೆ ಹೆದರಿದವರು ತನ್ನ ಹೆಗಲು ದಬ್ಬುತ್ತಾರೆ. ಯಾರೇ ತಬ್ಬಿದರೂ ನನಗೆ ಪ್ರಾರ್ಥನಾ ನೆನಪು ಆಗುತ್ತಾಳೆ. ಕೇವಲ ಪ್ರಾರ್ಥನಾ ಅಂದುಕೊಂಡ. ದುಡ್ಡಿಗೋಸ್ಕರ, ಕಾರು ಬಂಗಲೆಗೋಸ್ಕರ ಪ್ರಾರ್ಥನಾ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ ಅನಿಸುತ್ತಾ ಹಿಮವಂತ್? ಅನತಿ ದೂರ ನಡೆದ ಮೇಲೆ ತಬ್ಬಿದ ಹೆಗಲಿಂದ ದೂರಾಗಿ ಕೈ ಬೆರಳು ಬಿಡಿಸಿಕೊಂಡು ಆಳದಲ್ಲೆಲ್ಲೋ ಇದ್ದ ಧೈರ್ಯ ಕೈಗೆತ್ತಿಕೊಂಡು ಕೇಳಿಯೇ ಬಿಟ್ಟಳು ಊರ್ಮಿಳಾ. ನಾನು ಯಾವುದನ್ನು ಅಂದ್ಕೊಳ್ಳೋದಿಲ್ಲ, ಯಾವುದನ್ನು ಕೇಳೋದಿಲ್ಲ. ಈಗ ನೀವು ಇದ್ದಕ್ಕಿದ್ದಾಗೆ ನನ್ನ ಹೆಗಲು ತಪ್ಪಿಕೊಂಡ್ರಿ. ಹಿಂದೆ ಯಾವತ್ತೋ ಇದ್ದಕ್ಕಿದ್ದಾಗೆ ಸಿಗರೇಟ್ ಬಿಟ್ರಿ. ಕಾರಣ ಹೇಳಬೇಕಾದವರು ನೀವೇ ಹೊರತು ಕಲ್ಪಿಸಿಕೊಳ್ಳುವ ಹಕ್ಕು ನನಗೇನಿದೆ ಊರ್ಮಿಳಾ? ಪ್ರಾರ್ಥನಾಳ ವಿಷಯಕ್ಕೆ ಬರೋದಾದರೆ ಕಾರಣ ಹೇಳು ಅಂತ ಕೇಳುವ ಹಕ್ಕು ನನಗಿಲ್ಲ ಅನಿಸ್ಬಿಟ್ಟಿದೆ. ನನಗಿರೋದು ಕೇವಲ ನೆನಪು ಮಾಡಿಕೊಳ್ಳೋ ಹಕ್ಕು, ಮತ್ತೆ ಬದುಕೋಕೆ ಪ್ರಾರಂಭಿಸೋ ಹಕ್ಕು. ಯಾವತ್ತಾದರೂ ಒಂದಿನ ಅವಳೇ ಬಂದು ಸುಳ್ಳೇ ಆದರೂ ಸರಿಯೇ ಒಂದು ಕಾರಣ ಹೇಳಿ ಹೋದಾಳು ಅಂತ ಕಾಯ್ತಾ ಕೂಡೋ ಹಕ್ಕು ಅಷ್ಟೇ. ಮಾತು ನಿಲ್ಲಿಸಿದ. ರಸ್ತೆ ಪಕ್ಕದ ಕಾಡು ಗವ್ವೆನ್ನುತ್ತಿತ್ತು. ಅವನ ಮುಖದ ಕಳವಳಿಕೆಯನ್ನು ಗಮನಿಸಲು ಯತ್ನಿಸಿದಳು ಊರ್ಮಿಳಾ.
ಕತ್ತಲಲ್ಲಿ ಅದು ಸಾಧ್ಯವಾಗಲಿಲ್ಲ. ಅಂತೆಯೇ ಇಲ್ಲಿಗೆ ಮುಗಿಯಿತು ಎಂಬಂತೆ ನಡೆಯತೊಡಗಿದ ಹಿಮವಂತನನ್ನು ಪ್ರಾರ್ಥನೆಗಳಿಗೆ ಸಂಬಂಧಿಸಿದಂತೆ ಬೇರೆಯನ್ನೂ ಪ್ರಶ್ನೆ ಕೇಳಬೇಕೆಂದು ಅವಳಿಗೆ ತೋಚದೆ ಹೋಯಿತು. ಆ ವಿಷಯವನ್ನು ಮತ್ತೆ ಹಿಮವಂತನೊಂದಿಗೆ ಚರ್ಚಿಸಲು ಸಾಧ್ಯವೇ ಆಗಲಿಲ್ಲ ಅನಿಸಿತು. ಅಭಿಮಾನದ ಗಂಡಸು ಎದೆಯ ಕದ ಹಾಕಿಕೊಂಡು ಬಿಟ್ಟಿದ್ದಾನೆ. ಹಿಮವಂತ್, ನೀವೇನು ಅಂದ್ಕೊಳ್ಳದೆ ಇದ್ದರೆ ನಾನು ಕೆಲವು ದಿನ ನಿಮ್ಮ ಜೊತೆಲಿರಲಾ? ನನಗೆ ಪರೀಕ್ಷೆಗಳಿವೆ. ನಾಳೆ ದಾವಣಗೆರೆಗೆ ಹೋಗಿ ನನ್ನ ಬಟ್ಟೆ ಪುಸ್ತಕ ತಂದುಬಿಡ್ತೀನಿ. ಪರೀಕ್ಷೆ ಇದ್ದ ದಿವಸ ಹೋಗಿ ಬರೆದು ಬರ್ತೀನಿ. ಸುಮ್ಮನೆ ನನ್ನ ಪಾಡಿಗೆ ನಾನು ಓದ್ಕೊಂಡು ನಿಮ್ಮ ಜೊತೆಲಿರ್ತೀನಿ ಪ್ಲೀಸ್. ತಟ್ಟನೆ ಅಷ್ಟೊಂದು ಮಾತು ತೋಚಿದ್ದಕ್ಕೆ ತಾನೇ ಅಚ್ಚರಿ ಪಡುತ್ತಾ ಮಾತನಾಡಿದಳು ಊರ್ಮಿಳಾ. ಹಿಮು ಉತ್ತರಿಸಲಿಲ್ಲ. ಅವತ್ತು ಪರೀಕ್ಷೆಗಳಿದ್ದವು. ಅವಳು ಪುಸ್ತಕ ಬಟ್ಟೆ ಕೂಡ ತಂದುಕೊಳ್ಳೋ ಸ್ಥಿತಿಯಲ್ಲಿರಲಿಲ್ಲ. ತಾನೇ ತಂದು ಕೊಟ್ಟಿದ್ದ. ಅವಳಿಗೆ ನಿದ್ರೆ ಬಾರದಿರಲಿ ಅಂತ ಅವಳೊಂದಿಗೆ ತಾನು ನಿದ್ದೆಗೆಟ್ಟು ಏನೋ ಓದಿಕೊಳ್ಳುತ್ತಾ ಕೂರುತ್ತಿದ್ದ. ಅವಳು ಪರೀಕ್ಷೆ ಬರೆದು ಬಂದಳು. ತಾನೇ ಬಿಟ್ಟು ಬಂದಿದ್ದ. ಕೆಲವೊಮ್ಮೆ ತನ್ನ ಪಾಡಿಗೆ ತಾನು ಓದಿಕೊಂಡಿರುತ್ತಿದ್ದಳು. ತಾನೇ ಕನಸು ಕೆದರಿಕೊಂಡು ಬಿಟ್ಟ. ಈ ಹುಡುಗಿ ಊರ್ಮಿಳಾ ಕೆಲವು ದಿನ ಬಂದು ಜೊತೆಗಿರ್ತೀನಿ ಅನ್ನುತ್ತಾಳೆ. ಅವಳ ಪ್ರೀತಿ, ಕಳಕಳಿ, ಕಕ್ಕುಲತಿ ತನಗೆ ಅರ್ಥವಾಗುತ್ತೆ. ಆದರೆ ಖುದ್ದು ಊರ್ಮಿಳೆಗೆ ಅರ್ಥವಾಗದ ಸಂಗತಿ ಎಂದರೆ ಅವಳು ಪ್ರಾರ್ಥನಾಳನ್ನು ಮರೆಸೋದಕ್ಕೆ ಮಾಡುವ ಪ್ರತಿ ಪ್ರಯತ್ನವೂ ತನಗೆ ಪ್ರಾರ್ಥನಾಳನ್ನೇ ನೆನಪಿಸುತ್ತದೆ. ಅವಳಷ್ಟೇ ಅಲ್ಲ, ಜಗತ್ತಿನ ಯಾವ ಹುಡುಗಿ ಬಂದು ತನ್ನೊಂದಿಗೆ ಇರ್ತೀನಿ ಎಂದು ಹೇಳಿದರೂ ತನಗೆ ಪ್ರಾರ್ಥನಾ ಮಾತ್ರ ನೆನಪಾಗ್ತಾಳೆ ಮತ್ತು ಅವಳ ಮೇಲಿನ ದ್ವೇಷವನ್ನು ಹೆಚ್ಚಿಸ್ತಾಳೆ. ಈ ಜನ್ಮದ ಮಟ್ಟಿಗೆ ಅದೇ ಅಂತಿಮ ಸತ್ಯ. ಕತ್ತಲು ದಟ್ಟವಾದಂತೆಲ್ಲ ಮತ್ತೆ ಊರ್ಮಿಳಾ ಹಿಮವಂತನ ಕೈ ಹಿಡಿದೇ ನಡೆದಳು. ಗಾಡಿಕೊಪ್ಪದ ಬಯಲಿಗೆ ಬಂದು ಮುಟ್ಟಿದ ಮೇಲೂ ಅವನು ಊರ್ಮಿಳೆಯ ವಿನಂತಿ ಬೆರೆತ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಆದರೆ ಅವನು ಬೇಡವೆಂದರೂ ಸರಿ, ತಾನು ಬಂದು ಒಂದಷ್ಟು ದಿನದ ಮಟ್ಟಿಗೆ ಹಿಮವಂತನೊಂದಿಗೆ ಈ ಬಯಲಲ್ಲೂ ಕಾಡಲ್ಲೂ ಅವನೆಲ್ಲಿದ್ದರಲ್ಲಿ ಅವನೊಂದಿಗೆ ಇದ್ದು ಬಿಡೋದೇ ಸರಿ ಎಂದು ತೀರ್ಮಾನಿಸಿದಳು ಊರ್ಮಿಳಾ. ಆದರೆ ಉಂಡು ಮಲಗಿದ ಕೆಲವು ಗಂಟೆಯ ನಂತರ ಊರ್ಮಿಳಾಗೆ ಎಚ್ಚರ ಆಗದಂತೆ ಎದ್ದು ಮತ್ತೆ ಮೊದಲ ದಿನದಂತೆ ಶುದ್ಧ ಕ್ರಿಮಿಯ ಹಾಗೆ ತನ್ನ ಕೈಕಾಲೆರಡನ್ನೂ ಬಳಸಿ ಕಬ್ಬಿಣದ ಪೆಟ್ಟಿಗೆಯ ಬಳಿಗೆ ತೆವಳಿಕೊಂಡು ಹೋದ ಹಿಮವಂತ. ಈ ಷರತ್ತಿನಲ್ಲಿ ಹೊರಡಿಸಿದ ಮುಖಭಾವವನ್ನೇನಾದರೂ ಊರ್ಮಿಳಾ ನೋಡಿದಿದ್ದರೆ ಅವಳ ನಿರ್ಧಾರಗಳು ಅವತ್ತೇ ಬದಲಾಗುತ್ತಿದ್ದವು. ಇಲ್ಲಿವರೆಗೂ ಇರಲಿ. ಇನ್ನು ಮುಂದಿನ ಭಾಗ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದ.